ಎಲ್ಲಾನ ಹೋಗಿದ್ದರು ಬೆಳಗ್ಗೆ ಅಂತ ಎಷ್ಟು ಹುಡುಕ್ತಾವನಿ, ಎಲ್ಲೂ ಸಿಗ್ತಾ ಇಲ್ಲ. ಕೂಲಿಗೆ ಬೇರೆ ಹೋಗ್ಬೇಕು, ಇನ್ನೂ ಬರ್ನಿಲ್ವಲ್ಲ. ಮೇ ಲಕ್ಷ್ಮೋ, ಏನು ಅತ್ತಾಗ ನೋಡ್ತಾ ಇದೆಯಲ್ಲ? ಓಹ್ ಬಂದ್ರಾ? ಒತ್ತಾರೆಯಿಂದ ತಡಕ್ತಾವನಿ. ಎತ್ತಾಗ ಹೋಗಿದ್ರಿ? ಕೂಲಿಗೆ ಹೋಗ್ಬೇಕು. ರಾಮಕ್ಕ ಬೇರೆ ಬಂದು ಹೋಯ್ತಾವಳೆ, ಇನ್ನೂ ಬರ್ನಿಲ್ಲ ಅಂತ. ಹಿಂಗೆ ಹೊಸಿ ಕಾಪಿ ಕುಡ್ಕೊಬರೋಮ್ಮ ಅಂತ ಹೋಗಿದ್ದಿ ಕಣ. ಸರಿ ನಡಿ ಓಮ್ಮ. ಯಾಕ್ರಿ, ಏನಾಯಿತು? ಯಾಕೆ ಎಷ್ಟು ಬೇಜಾರಾಗಿದೆಯಲ್ಲ? ಹಾಂ, ಏನು ಮಾಡೋದು ಲಕ್ಷ್ಮು, ಎಲ್ಲದವು ಒಂದೇ ಮಾತು ಕೇಳ್ತು. ವಯಸ್ಸಿಗೆ ಬಂದು ಮಗ ಮಡಿಕೊಂಡು ನಿಮ್ಮಿಬ್ಬರು ಇನ್ನೂ ದುಡಿಗೆ ಹೋಯ್ತಾ ಇದ್ದೀರಲ್ಲ, ಯಾಕೆ ಅಂತ, ಯಾರಿಗೆ ಅಂತ ಏನು ಉತ್ತರ ಕೊಡೋಣ ನಾನು? ಇರಲಿ ಬಿಡು, ನಮ್ಮ ಮನೇಲಿ ಬರ್ದಂಗೆ ಐತೆ, ಬುದ್ಧಿ ಕಟ್ಕೋ, ಹೋಗೋಣ. ನನಗೂ ಹಂಗೆ ಕೇಳ್ತಾರೆ, ಆದರೆ ಏನು ಮಾಡೋಕ್ಕಾದ್ದು? ನಮ್ಮ ಮಗ ನಮ್ಮ ಮಾತು ಕೇಳೋಣ. ಒಂದಿನ ನಾನು ನೀನು ಇಲ್ಲದೆ ಇರ್ಬೇಕಾದ್ರೆ ಅವನಿಗೆ ಬುದ್ಧಿ ಬರುತ್ತೆ. ನಡಿ, ಏನು ಮಾಡೋಕ್ಕಾಗೋದಿಲ್ಲ. ಮೈ ಮೇಲೆ ಹೊಚ್ಕ ಮನಿಕಷ್ಟು ಸಾಲ ತುಂಬ್ಕೊಂಡೆ, ಅದೆಲ್ಲ ತೀರಿಸ್ಬಾರ್ದಾ? ಹಾಂ, ಬುಟ್ಟಿ ಕಟ್ಟಿಟ್ಟವನಿ, ಎತ್ಕೋ ಅಮ್ಮ ಬಾ. ಏನು ಸಿದ್ದಣ್ಣ ಲಕ್ಷ್ಮಕ್ಕ ಇಷ್ಟೊತ್ತು ಮಾಡ್ಬಿಡ್ರಿ? ಸಿದ್ದಣ್ಣ ಅಲ್ಲಿ ನಮ್ಮ ಮನೆಯವ್ರು ಕಾಯ್ತವ್ರೆ, ನೀವು ಹೋಗ್ರಿ. ಹಾಂ ಈಗ ಒಂಟೆ ಕಣವ, ಒಂಟೆ. ಅಲ್ಲ ಲಕ್ಷ್ಮಕ್ಕ, ಒತ್ತಾರನೇ ಬರೋಕ್ಕೆ ಹೇಳು. ನೀವು ತಡವಾಗೆ ಬಂದಲ್ಲ ಲಕ್ಷ್ಮಕ್ಕ ನೀನು. ಹಿಂಗೆ ಮಾಡಿದ್ರೆ ಹೆಂಗವ? ಕೂಲಿಗೆ ಹೇಳ್ಬಿಟ್ಟು ಬಂದಮ್ಮಿ ಕರೆಕ್ಟ್ ಟೈಮಿಗೆ ಬರ್ನಾರ್ದೆ 1 ಗಂಟೆ ಲೇಟಾಗಿ ಬಂದರೆ ಹೆಂಗೆ ಹೇಳು ನೀನೇನೆ? ನಮ್ಮ ಅಮ್ಮ ಟೀ ಕಾಫಿ ಕುಡಿಕೊಂಡೋಗಿದ್ನ ಟೀ ಅಂಗಡಿ ತಗೋಕೆ, ಅದಕ್ಕೆ ಹೊಸಿ ಲೇಟ್ ಆಯಿತು ಕಣ. ನಾಳೆನು ಕರೆಕ್ಟಾಗಿ ಬರ್ತೀನಿ ಬಿಡು. ಈಗೇನು ಸುರಜ್ಕ ತಿನ್ಬಿಡು. ಬಿರ್ಬಿರ್ನೆ ಮಾಡು ಲಕ್ಷ್ಮಕ್ಕ, ಟೈಮ್ ಆಗ್ಬಿಟ್ಟದೆ. ಇನ್ನೇನು ಊಟ ಟೈಮ್ ಹತ್ರಕ್ಕೆ ಬಂದ್ಬಿಡ್ತು. ಬಿರ್ಬಿರ್ನೆ ಕಿತ್ತಾಕ ನೋಡಲಿ. ಗುಂಡಜ್ಜಿ ಮುಂದಕ್ಕೆ ಹೋಗೋದೆ, ಸಲ್ಮಾನು ಮುಂದಕ್ಕೆ ಹೊಂಟೋಗೋಳೆ. ನೀನು ಹಸಿ ಬಿರ್ಬಿರ್ನೆ ಇದು ಮಾಡ್ಕೊ ಲಕ್ಷ್ಮಕ್ಕ. ನಾಳೆಯಿಂದ ಇದು ತಡವಾಗಿ ಬರಬೇಡ ಆಯಿತಾ? ಸರಿ ಬಿಡು, ನಾಳೆಯಿಂದ ನಾನೇನು ತಡವಾಗಿ ಬರೋದಿಲ್ಲ. ಇವತ್ತು ಹಸಿ ಟೈಮ್ ಆಗ್ಬಿಟ್ಟದೆ ಕಣ, ಅಡ್ಜಸ್ಟ್ ಮಾಡ್ಕೊ ಹೊಂಟೈತೀನಿ ಬಿರ್ಬಿರ್ನೆ. ನಾನು ಕಳೆ ಎಲ್ಲ ಅಚ್ಚುಕಟ್ಟು ಮಾಡಿಬಿಟ್ಟು ಆಮೇಲೆ ಇದು ಮಾಡ್ತೀನಿ. 1 ಗಂಟೆ ಲೇಟಾಗಿ ಹೋಯ್ತೀನಿ ತಗೋ ಸಂದೆ ಪತ್ನಾಗೆ. ಸರಿ ಬಿರ್ಬಿರ್ನೆ ಕಳೆ ಕಿತ್ತಾಕ್ರಿ. ನಮ್ಮವ್ವ ನಮ್ಮಪ್ಪ ಇಬ್ಬರು ಕೂಲಿಗೆ ಹೋಗೋರೆ. ಈಗ ಹೊಸಿ ಉಂಡ್ಬಿಟ್ಟು ಆರಾಮಾಗಿ ಮನ್ಗಿದ್ದು ಇದು ಮಾಡೋಣ. ಎದ್ದು ಈಚೆಗೆ ಹೋಗಿ ಪ್ಯಾಟೆ ಎಲ್ಲ ತಿರ್ಗಾಡ್ಕೊ ಬಂದರೆ ಆಯಿತು. ನಮ್ಮವ್ವ ಏನಾದ್ರು ಕಾಸು ಗೀಸು ಇಟ್ಟವಳ ಒಳಗೆ, ನೋಡ್ಬಿಟ್ಟು ಎತ್ಕೊ ಮಾತಾಡಿ. ಈ ಮನೆನೋ ಅದು ಯಾವಾಗ ಬಿತ್ಕೊಂಡೋ ಗೊತ್ತಿಲ್ಲ. ಇಲ್ಲಿ ಮನಿಕಕ್ಕೂ ಹೊಸಿ ಭಯ ಐತೆ. ಏನು ಮಾಡೋಕ್ಕಾಗೋದಿಲ್ಲ. ಕಾಸು ಗೀಸು ಇಟ್ಟಿದ್ರೆ ಎತ್ಕೊಂಡು ತಿರ್ಗಾಡ್ಕೊಂಡು ಬರ್ತೀನಿ. ಈಗ ಫಸ್ಟ್ ಹೋಗಿ ಹೊಟ್ಟೆ ಶೀತ ಅದೇ ಇಟ್ಟು ಉಂಡ್ಬಿಟ್ಟು ಹೊಸಿ ಅದು ಮನಿಕತ್ತೀನಿ. ಇಂಥ ಮಗ ಇದ್ದರೆ ತಂದೆ ತಾಯಿ ಬಾಳು 3 ಬಟ್ಟಿ. ಈ ಕತೆ ಹೆಸರು ಬಂದು ಬಡ ತಂದೆ ತಾಯಿಯ ಸೋಮಾರಿ ಮಗ. ನೋಡಿರಿ, ಕತೆ ಚೆನ್ನಾಗದೆ, ಸಪೋರ್ಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನಿನ್ನು ಹೋಗಿದ್ದು ಬರ್ತೀನಿ, ನಾಳೆ ಸಿಗ್ತೀನಿ.